ನಮಸ್ಕಾರ, ನ್ಯೂಸ್ ಅಟ್ 11 AM ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಬಿಎಸ್ವೈ ಪುತ್ರನಿಗೆ ಕಾದಿದ್ಯಾ ದೊಡ್ಡ ಹುದ್ದೆ? ಶಟ್ಟರ್ ವಿಜೇಂದ್ರ ಸೀಕ್ರೆಟ್ ಮೀಟಿಂಗ್. ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಬಿವೈವಿಗೆ ಬಹುಪರಾಕ್. ವಿಜೇಂದ್ರ ಅವರಿಗೆ ಮಹತ್ವದ ಹುದ್ದೆಯನ್ನ ಕೊಡ್ಲಾಗುತ್ತೆ ಅಂತ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟಾಗಿನಿಂದಲೂ ಕೂಡ ಊಹಿಸ್ಕೊಂಡಿದ್ದೆ ಬಂತ ಬಿಟ್ರೆ ಇದುವರೆಗೂ ವಿಜೇಂದ್ರ ಅವರಿಗೆ ಯಾವುದೇ ರೀತಿಯಾದಂತ ಒಂದು ಮಹತ್ವದ ಹುದ್ದೆ ಕೊಟ್ಟಿರಲಿಲ್ಲ. ಯಾಕೆಂದ್ರೆ ಯಡಿಯೂರಪ್ಪನವರ ಅಭಿಮಾನಿಗಳು ವಿಜೇಂದ್ರ ಅವರ ಅಂದ್ರೆ ಯಡಿಯೂರಪ್ಪನವರ ಉತ್ತರಾಧಿಕಾರಿ ವಿಜೇಂದ್ರ ಅವರು ಅವ್ರಿಗೊಂದು ಮಹತ್ವದ ಹುದ್ದೆ ಕೊಡ್ತಾರೆ, ಸಚಿವ ಸಂಪುಟದಲ್ಲೂ ಅಥವಾ ಪಕ್ಷದಲ್ಲಿ ಯಾವುದಾದ್ರೂ ಒಂದು ಮಹತ್ವದ ಹುದ್ದೆ ಸಿಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಅದು ಈ ಕ್ಷಣದವರೆಗೂ ಆಗಿಲ್ಲ. ಬಟ್ ಈಗ ಬರ್ತಾ ಇರುವಂತ ಡೆವಲಪ್ಮೆಂಟ್ಸ್ ಗಳನ್ನ ನೋಡ್ತಾ ಇದ್ರೆ, JP ನಡ್ಡಾ ಅವರನ್ನ ಭೇಟಿ ಮಾಡಿದ ನಂತರ ನೋಡ್ತಾ ಇದ್ರೆ ಎಲ್ಲ ಒಂದ್ ಕಡೆ ಅವರಿಗೆ ಮಹತ್ವದ ಹುದ್ದೆ ಸಿಗುವಂತ ಸಾಧ್ಯತೆ ಇದೆ. ನಾವು ಹುಬ್ಬಳ್ಳಿಯ ಕೇಶವಾಪುರದ ಮಧುರಾ ಎಸ್ಟೇಟ್ ನಲ್ಲಿರುವಂತ ನಿವಾಸದಲ್ಲಿ ಶಟ್ಟರ್ ಹಾಗೂ ವಿಜೇಂದ್ರ ಮಾತನಾಡಿದ್ದಾರೆ. 1 ಗಂಟೆಗೂ ಹೆಚ್ಚು ಕಾಲ ಚರ್ಚಿಸಿ ವಾಪಸ್ ಆಗಿದ್ದಾರೆ ವಿಜೇಂದ್ರ. ಮೊನ್ನೆ ಅಷ್ಟೇ ದೆಹಲಿಯಲ್ಲಿ JP ನಡ್ಡಾ ಅವರನ್ನ ಭೇಟಿಯಾಗಿದ್ರು ವಿಜೇಂದ್ರ ಅವರು. ಈ ಸಂದರ್ಭದಲ್ಲಿ ಸಚಿವ ಸ್ಥಾನಕ್ಕೋಸ್ಕರ ಮೊರೆ ಇಟ್ಟಿದ್ದಾರೇನೋ ಅಂತ ಹೇಳಲಾಗ್ತಾ ಇತ್ತು. ಬಟ್ ಅವರಿಗೆ ಪಕ್ಷದಲ್ಲೇ ಮಹತ್ವದ ಹುದ್ದೆ ಕೂಡ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ಇನ್ನ 1 ವರ್ಷ ಮಾತ್ರ ಬಾಕಿ ಇರುವಂತದ್ದು ಎಲೆಕ್ಷನ್ಗೆ. ಸೊ ಹೀಗಾಗಿ ಯಡಿಯೂರಪ್ಪನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸೋದಾದ್ರೆ ಇನ್ನೂ ಕೂಡ ಅವರ ಅಭಿಮಾನಿಗಳಲ್ಲಿ ಅಸಮಾಧಾನ ಇದೆ. ಯಡಿಯೂರಪ್ಪನವರ ಉತ್ತರಾಧಿಕಾರಿ ಅಂತ ಕರೆಸಿಕೊಳ್ಳುವಂತ ವಿಜೇಂದ್ರ ಅವರಿಗೆ ಯಾವುದೇ ರೀತಿಯಾದಂತಹ ಹುದ್ದೆಯನ್ನ ಇನ್ನೂ ಕೊಟ್ಟಿಲ್ಲ ಅನ್ನುವ ಕಾರಣಕ್ಕೋಸ್ಕರ. ಅದರ ಜೊತೆಗೆ ವಿಜೇಂದ್ರ ಅವರು ಈಗ ಆಲ್ರೆಡಿ ಸಾಕಷ್ಟು ಸಂಘಟನಾ ಚತುರ. ಯಾಕೆಂದ್ರೆ ಉಪಚುನಾವಣೆಯ ಸಂದರ್ಭದಲ್ಲಿ ಸಾಕಷ್ಟು ಕ್ಷೇತ್ರಗಳನ್ನ ಈ ಹಿಂದೆ ಬಿಜೆಪಿ ಗೆದ್ದಿರದಂತ ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿದಂತ ಕೀರ್ತಿ ವಿಜೇಂದ್ರ ಅವರ ನೇತೃತ್ವದಲ್ಲಿ ಇದ್ದಂತ ಹಿನ್ನೆಲೆಯಲ್ಲಿ ಅವರಿಗೆ ಒಂದು ಮಹತ್ವದ ಹುದ್ದೆಯನ್ನ ಕೊಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಒಂದು ವಿಶೇಷವಾದಂತ ಕಾರ್ಯಕ್ರಮ, ಪೂಜ್ಯ ಶ್ರೀಗಳು ನಾನು ಬರಲೇಬೇಕು ಅಂತಕ್ಕಂಥ ನಿರೀಕ್ಷಣೆ ಇಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಕೂಡ ಒಂದು ಕಾರ್ಯಕ್ರಮಕ್ಕೋಸ್ಕರ ಹುಬ್ಳಿಗೆ ಭೇಟಿಯನ್ನು ನೀಡ್ತಾ ಇದ್ದೆ. ಹಾಗೆ ಒಂದು ವಿಶೇಷವಾದಂಥ ಕಾರ್ಯಕ್ರಮ, ಪೂಜ್ಯ ಶ್ರೀಗಳು ನಾನು ಬರಲೇಬೇಕು ಅಂತಕ್ಕಂಥ ನಿರೀಕ್ಷಣೆ ಇಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಕೂಡ ಒಂದು ಕಾರ್ಯಕ್ರಮಕ್ಕೋಸ್ಕರ ಹುಬ್ಳಿಗೆ ಭೇಟಿಯನ್ನು ನೀಡ್ತಾ ಇದ್ದೆ. ಹಾಗೆ ಒಂದು ವಿಶೇಷವಾದಂಥ ಕಾರ್ಯಕ್ರಮ, ಪೂಜ್ಯ ಶ್ರೀಗಳು ಇದ್ರ ಹಗಲಲ್ಲಿ ಕೇಳುವಂಥ ಪ್ರಶ್ನೆನೇ ಅಲ್ಲ ಇದು. ಇದಕ್ಕೆ ಯಾಕೆ ಕೇಳ್ತೀರಿ? ನನ್ನೊಂದು ಸ್ಟೇಟ್ಮೆಂಟ್ ಇದೆ, ಅದ್ಮೇಲೆ ಮತ್ತೆ ಪದೇ ಪದೇ ಕೇಳುವಂಥದ್ದು ಅವಶ್ಯಕತೆನೇ ಇಲ್ಲ. ಈಗ ಮತ್ತೇನು ನಂಗೆ ಅರ್ಥ ಗೃಹ ಸಚಿವರ ಖಾತೆ ನಾವು ಒಂದು ಅರ್ಥ ಹೇಳ್ತಲ್ರಿ, ನಂದೊಂದು ಸ್ಟ್ಯಾಂಡ್ ಕ್ಲಿಯರ್ ಇದೆ. ಮತ್ತು ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದ್ರಾಗ ಅರ್ಥನೇ ಇಲ್ಲ. ಏನು ಸರ್ ಸ್ಟ್ಯಾಂಡ್ ಏನು ಸರ್? ಮತ್ತು ಹಗಲಲ್ಲಿ ಅದನ್ನ ರಿಪೀಟ್ ಮಾಡೋದು ಬೇಕಲ್ಲ. ಅದು ಆಗ್ಬೋದು. ಯಾವಾಗಲೂ ಸಚಿವ ಸಂಪುಟ ಪುನರ್ರಚನೆ ಅಥವಾ ಎಕ್ಸ್ಪಾನ್ಷನ್ ಇದ್ದಾಗ ಇವೆಲ್ಲ ಪ್ರೊಸೆಸ್ ನಡೆಯುವಂಥದ್ದು. ಅದು ಇನ್ನೂ ನಿರ್ಧಾರ ಆಗಿಲ್ಲ. ವಿಜೇಂದ್ರ ಅವರಿಗೆ ಮಹತ್ವದ ಹುದ್ದೆ ಸಿಗುವಂತ ಸಾಧ್ಯತೆ ಇದೆ ಅಂತ ಈ ಹಿಂದಿನಿಂದಲೂ ಕೂಡ ಹೇಳಲಾಗ್ತಾ ಇತ್ತು. ಬಟ್ ಈಗ ಉತ್ತರ ಪ್ರದೇಶ ಚುನಾವಣೆ ಅಂದ್ರೆ ಟೋಟಲ್ ಆಗಿ ಪಂಚರಾಜ್ಯ ಚುನಾವಣೆ ಆದ ನಂತರ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ಆಗುವಂತ ಸಾಧ್ಯತೆ ಇದೆ. ಪಕ್ಷದಲ್ಲೂ ಕೂಡ ಮಹತ್ವದ ಬದಲಾವಣೆಗಳಾಗುವಂತ ನಿರೀಕ್ಷೆ ಇರುವಂತದ್ದು. ಈ ಸಂದರ್ಭದಲ್ಲಿ ವಿಜೇಂದ್ರ ಅವರಿಗೆ ಒಂದು ಮಹತ್ವದ ಹುದ್ದೆಯನ್ನ ಕೂಡ ಕೊಡುವಂತ ಸಾಧ್ಯತೆ ಇದೆ. ಅದು ಒಂದು ಸಚಿವ ಸ್ಥಾನ ಆಗಿರ್ಬೋದು, ಅಥವಾ ಪಕ್ಷದಲ್ಲಿ ಒಂದು ಕಾರ್ಯಾಧ್ಯಕ್ಷ ಹುದ್ದೆನೋ ಅಥವಾ ಪ್ರಧಾನ ಕಾರ್ಯದರ್ಶಿ ಹುದ್ದೆನ ಕೊಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನೋಡ್ಬೇಕು ಎಷ್ಟರ ಮಟ್ಟಿಗೆ ಹೈಕಮಾಂಡ್ ವಿಜೇಂದ್ರ ಅವರಿಗೆ ಮನ್ನಣೆಯನ್ನ ಕೊಡುತ್ತೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ. ಹಿಂದೆ KR ಪೇಟೆ, ಶಿರಾ ಈ 2 ಕ್ಷೇತ್ರಗಳಲ್ಲಿ ಉಸ್ತುವಾರಿಯನ್ನು ವಹಿಸಿಕೊಂಡಂತ ಸಂದರ್ಭದಲ್ಲಿ ಯಶಸ್ವಿ ಆಗಿದ್ರು ವಿಜೇಂದ್ರ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಶಿವರಾಮ ಸುಂಡಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವರಾಮ ಸುಂಡಿ, ಇವತ್ತು ಶಟ್ಟರ್ ಅವರನ್ನ ವಿಜೇಂದ್ರ ಭೇಟಿ ಆಗಿದ್ರು. 1 ಗಂಟೆಗಳ ಕಾಲ ಚರ್ಚೆ ಆಗಿರುವಂತದ್ದು. ಈ ಭೇಟಿ ಹಿಂದಿನ ಉದ್ದೇಶ ಏನು ಅಂತ? ಇದ್ರ ಹಿಂದೆ ರಾಜಕೀಯ ಉದ್ದೇಶ ಅಂದ್ರೆ ಮುಂದಿನ ರಾಜಕೀಯ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ನಡೆದಿರುವಂತ ಭೇಟಿ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಒಂದ್ ಕಡೆ ವಿಜೇಂದ್ರ ಅವರು ಸಚಿವ ಸ್ಥಾನ ಆಕಾಂಕ್ಷಿದ್ದಾರೆ, ಜೊತೆಗೆ ಇವರು ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆಕಾಂಕ್ಷಿದ್ದಾರೆ, ಜೊತೆಗೆ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಸ್ಥಾನ ಆಕಾಂಕ್ಷಿದ್ದಾರೆ. ಹೀಗಾಗಿ ಎಲ್ಲ ಒಂದ್ ಕಡೆ ಯಡಿಯೂರಪ್ಪ
ಬೊಮ್ಮಾಯಿಗೂ ಮತ್ತು ಶೆಟ್ಟರ್ಗೂ ಆಗಿ ಬರ್ತಾ ಇಲ್ಲ. ಹೀಗಾಗಿ ಆ ಹಿನ್ನೆಲೆಯಲ್ಲಿ ಅವ್ರನ್ನ ಭೇಟಿ ಮಾಡಿರೋದು ರಾಜಕೀಯವಾಗಿ ಮಹತ್ವ ಪಡ್ಕೊಂಡಿದೆ ಅಂತ ಹೇಳ್ಬೋದು. ಮತ್ತು 1 ಗಂಟೆಗೂ ಹೆಚ್ಚು ಕಾಲ ಅವರು ಕುಂತು ಮಾತುಕತೆ ಮಾಡಿದ್ದಾರೆ. ಅವರೇನು ಜಾತ್ರೆಗೆ ಹಿನ್ನೆಲೆಯಲ್ಲಿ ನಾನು ಹುಬ್ಳಿಗೆ ಬಂದಿದ್ದೀನಿ ಅಂತ ಹೇಳಿಬಿಟ್ಟು ನೇರವಾಗಿ ಹೋಗಿ ಜಗದೀಶ್ ಶೆಟ್ಟರ್ ಅವರ ನಿವಾಸದಲ್ಲಿ ಭೇಟಿಯಾಗಿ 1 ತಾಸಿಗೂ ಹೆಚ್ಚು ಕಾಲ ಚರ್ಚೆ ಮಾಡಿ ಬಂದಿದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ, ಯಾಕಂದರೆ ಒಂದು ಸಚಿವ ಸಂಪುಟ ವಿಸ್ತರಣೆ ಅಥವಾ ಕ್ಯಾಬಿನೆಟ್ ರೀಶಫಲ್ ಪುನರಚನೆ ಎರಡೂ ಆಗೋ ಸಾಧ್ಯತೆಗಳಿದ್ದಾವೆ. ಈ ಜೊತೆಗೆ ಏನಂದರೆ ಮುಖ್ಯಮಂತ್ರಿ ಬದಲಾವಣೆ ಏನಾದರೂ ಆಗುತ್ತಾ ಅನ್ನೋ ಒಂದು ಚರ್ಚೆ ಸಹ ಆರಂಭಗೊಂಡಿದೆ. ಯಾಕೆಂದರೆ ಜಗದೀಶ್ ಶೆಟ್ಟರ್ ಅವರು CM ಸ್ಥಾನದ ಆಕಾಂಕ್ಷಿ ಇದ್ದಾರೆ ಮತ್ತು ನಾನು ಯಾವುದೇ ಕಾರಣಕ್ಕೂ ಬೊಮ್ಮಾಯಿ ಸಂಪುಟದಲ್ಲಿ ಸಂಪುಟ ಸೇರ್ಪಡೆ ಆಗಲ್ಲ ಅನ್ನೋ ಒಂದು ಮಾತು ಹೇಳಿದ್ದಾರೆ. ಹೀಗಾಗಿ ಒಂದು ವೇಳೆ ಆದರೆ ಅವರು CM ಆಗಬೇಕು. ಹೀಗಾಗಿ ಈ ಮತ್ತೊಂದು ಕಡೆ ಮೊನ್ನೆ ಅಷ್ಟೇ ನಡ್ಡಾ ಅವ್ರನ್ನ ಭೇಟಿಯಾಗಿದ್ದರು ವಿಜೇಂದ್ರ ಅವರು. ಹೀಗಾಗಿ ಇದಾದ ನಂತರ ಮತ್ತು ಅದಕ್ಕಿಂತ ಮುಂಚೆ ಜಗದೀಶ್ ಶೆಟ್ಟರ್ ಅವರು ಡೆಲ್ಲಿ ಭೇಟಿ ಕೊಟ್ಟಿದ್ದರು. ಇವೆಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ಜಗದೀಶ್ ಶೆಟ್ಟರ್ ಮತ್ತು ವಿಜೇಂದ್ರ ಏನು ಭೇಟಿ ರಾಜಕೀಯ ಮಹತ್ವ ಪಡ್ಕೊಂಡಿದೆ. ಓಕೆ, ಥ್ಯಾಂಕ್ ಯು ಶಿವರಾಮ ಸುಣ್ಣಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ವಿಜೇಂದ್ರಗೆ ಸಚಿವ ಸ್ಥಾನ ನೀಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಉಪಾಧ್ಯಕ್ಷ ಹುದ್ದೆ ಸಣ್ಣ ಹುದ್ದೆ ಅಲ್ಲ, ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ CT ರವಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಉಪಾಧ್ಯಕ್ಷ ಹುದ್ದೆ ಸಣ್ಣ ಹುದ್ದೆ ಅಂತ ಪರಿಗಣಿಸಬಾರ್ದು, ಹಾಗೆ ಪರಿಗಣಿಸಿದ್ರೆ ನಾನು ಏನ್ ಹೇಳಬೇಕು ಗೊತ್ತಿಲ್ಲ. ಅಸಮರ್ಥ ಸಚಿವರ ಬಗ್ಗೆಯೂ ಕೂಡ CT ರವಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಖಾತೆಗೂ ಪಕ್ಷಕ್ಕೂ ನ್ಯಾಯ ನೀಡದಂತ, ಪಕ್ಷಕ್ಕೂ ಹೊರೆ ಆಗಿದ್ದವರ ಬಗ್ಗೆ ಮುಖ್ಯಮಂತ್ರಿಗಳು ಗಮನ ಹರಿಸಬೇಕು ಅಂತ ಪರೋಕ್ಷವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ CT ರವಿ, ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ. ರಾಜ್ಯ ಉಪಾಧ್ಯಕ್ಷ ಸಣ್ಣ ಹುದ್ದೆ ಅಂತ ಏನಾದ್ರು ಭಾವಿಸಿದ್ದೀರಾ? ಅಲ್ಲ, ಈಗಿರುವಂತ ರಾಜ್ಯ ಉಪಾಧ್ಯಕ್ಷರ ಹುದ್ದೆ ಸಣ್ಣದು ಅಂತೇಳಿ ಏನಾದ್ರು ಭಾವಿಸಿದ್ದೀರಾ? ಅಲ್ಲಿ ನಾನು ಕೇಳ್ತಾರೆ, ನೀವೇನೋ ಸಣ್ಣದು ಅಂತ ಏನಾದ್ರು ಭಾವಿಸಿದ್ದೀರಾ? ಎಷ್ಟು ಜನರ ಪುಣ್ಯನೋ ಗೊತ್ತಿಲ್ಲ. ಯಾಕೆಂದ್ರೆ ಆ ರೀತಿ ರಾಜ್ಯ ಘಟಕದ ಉಪಾಧ್ಯಕ್ಷರಾಗೋದು ಸಣ್ಣ ಸಂಗತಿ ಅಲ್ಲ ನಮ್ಮ ಪಕ್ಷದಲ್ಲಿ. ಸರ್ಕಾರದಿಂದ ನಿಗಮ ಮಂಡಳಿ ನೇಮಕಾತಿ ವಿಳಂಬದ ಹಿನ್ನೆಲೆಯಲ್ಲಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ CT ರವಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಕ್ಷದ ಹಲವು ಕಾರ್ಯಕರ್ತರಿಗೆ ಅಸಮಾಧಾನವಿದೆ. ಇವತ್ತು ಹಲವು ಕಾರ್ಯಕರ್ತರು ನನ್ನ ಭೇಟಿಯಾಗಿದ್ದಾರೆ. ಪಕ್ಷಕ್ಕೆ ಕೊಡುಗೆ ನೀಡದವರನ್ನ CM ಕೈ ಬಿಡಬೇಕು ಅಂತ ಹೇಳಿದ್ದಾರೆ CT ರವಿ. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ CT ರವಿಯ ಹೇಳಿಕೆ ಇದು. ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಪಕ್ಷದ ಹಲವು ಕಾರ್ಯಕರ್ತರಿಗೆ ಅಸಮಾಧಾನ ಇದೆ ಅಂತ ಹೇಳಿದ್ದಾರೆ. ನಿಗಮ ಮಂಡಳಿ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ನಿಗಮ ಮಂಡಳಿ ನೇಮಕ ಮಾಡಲಾಗಿತ್ತು. ಅದಾದ್ಮೇಲೆ ಚೇಂಜ್ ಮಾಡ್ತಾರೆ ಬೊಮ್ಮಾಯಿ ಆದ್ಮೇಲೆ ಅಂತ ಹೇಳಿದ್ದೇ ಬಂತು ಬಿಟ್ರೆ ಇದುವರೆಗೂ ಚೇಂಜ್ ಮಾಡಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ CT ರವಿ ರಿಯಾಕ್ಷನ್ ಕೊಟ್ಟಿರುವಂತದ್ದು. ಪಕ್ಷಕ್ಕೆ ದುಡಿದವರನ್ನ ನಿಗಮ ಮಂಡಳಿಗೆ ನೇಮಿಸಬೇಕು, ಬಿಜೆಪಿ ರಾಷ್ಟ್ರೀಯ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ CT ರವಿ ಆಗ್ರಹಿಸಿದ್ದಾರೆ. ಬಂದು ಭೇಟಿ ಮಾಡಿದ್ರು. ಕಾರ್ಯಕರ್ತರಲ್ಲಿ ನೋವಿದೆ. ನಿಗಮ ಮಂಡಳಿಗಳ ನೇಮಕಾತಿ ಬಹಳ ದಿವಸದಿಂದ ಪೆಂಡಿಂಗ್ ಇದೆ ಅಂತ ಅನ್ನೋದನ್ನ ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ಜೊತೆನಲ್ಲಿ ಮತ್ತೆ ರಾಜ್ಯ ಅಧ್ಯಕ್ಷರ ಜೊತೆನಲ್ಲೂ ನಾನು ಮಾತಾಡಿದ್ದೀನಿ. ಶೀಘ್ರವಾಗಿ ನಿಗಮ ಮಂಡಳಿಗಳ ನೇಮಕಾತಿ ಮಾಡಬೇಕು. ಇನ್ನು ಕೆಲವರು ಈ ಪರಿಸ್ಥಿತಿಯ ಲಾಭ ಪಡೆದು ಎಂಜಾಯ್ ಮಾಡ್ತಿದ್ದಾರೆ. ಪಾರ್ಟಿ ಕಾಂಟ್ರಿಬ್ಯೂಷನ್ ಏನು? ಪಾರ್ಟಿಗೆ ಕಾಂಟ್ರಿಬ್ಯೂಷನ್ ಮತ್ತು ಜನರಿಗೆ ಸರ್ವಿಸು ಯಾರ್ದಿದೆಯೋ ಅವ್ರದ್ದು ಮುಂದುವರಿಸಬೇಕು. ಯಾರಿಗೆ ಪಾರ್ಟಿ ಕಾಂಟ್ರಿಬ್ಯೂಷನ್ ಇಲ್ಲ, ಜನರಿಗೆ ಸರ್ವಿಸ್ ಇಲ್ಲ, ಅವ್ರನ್ನ ನಿಗಮ ಮಂಡಳಿಯಲ್ಲಿ ಇಟ್ಕೊಳ್ಳೋದ್ರೊಳಗೆ ಅರ್ಥ ಇಲ್ಲ. ಅಂಥವ್ರು ನಿಗಮ ಮಂಡಳಿಗಳಿಂದ ಕೈ ಬಿಡಬೇಕು ಅನ್ನೋದು ಬಹಳ ಹಿಂದೆನೇ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಗಿತ್ತು. ಆ ನಿರ್ಣಯವನ್ನು ಅನುಷ್ಠಾನಗೊಳಿಸೋ ಕೆಲಸ ಯಾಕೆ ನೆನೆಗೋದಿಕ್ಕೆ ಬಿದ್ದಿದ್ದು ಗೊತ್ತಿಲ್ಲ. ಆಗಬೇಕು, ಕಾಯಕಲ್ಪ ಕೊಡಬೇಕು. ಇನ್ನೊಂದು ವರ್ಷ ಇದೆ ಚುನಾವಣೆಗೆ ಹೋಗೋದಕ್ಕೆ. ಹಾಗಾಗಿ ಜನಪರವಾಗಿ ಪಕ್ಷಕ್ಕೆ ಶಕ್ತಿ ತುಂಬೋ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಯಾರು ಕೆಲಸ ಮಾಡ್ತಿದ್ದಾರೆ, ಅದು ಸಚಿವರಿರಲಿ ನಿಗಮ ಮಂಡಳಿಯ ಅಧ್ಯಕ್ಷರಿರಲಿ, ಅವ್ರು ಮುಂದುವರಿಬೇಕು. ಯಾರು ಕೆಟ್ಟ ಹೆಸರು ತಗೊಂಡಿದ್ದಾರೆ ಅವ್ರನ್ನ ಮುಂದುವರಿಸ್ಕೊಂಡು ಹೋದ್ರೆ ಅದರ ಪರಿಸ್ಥಿತಿ, ಅದರ ಒಂದು ಪರಿಣಾಮ ಪಕ್ಷದ ಮೇಲೂ ಆಗುತ್ತೆ. ಹಾಗಾಗದಂತೆ ಎಚ್ಚರ ವಹಿಸಬೇಕು ಅನ್ನೋದನ್ನ ಬಹಳ ಸರಿ ನಾವು ಚರ್ಚೆ ಮಾಡಿದ್ವಿ. ಒಂದಷ್ಟು ಜನ ಬಂದು ಭೇಟಿ ಮಾಡಿದ್ರು ಕಾರ್ಯಕರ್ತರಲ್ಲಿ. ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಶುರುವಾಗಿ ಇವತ್ತಿಗೆ 19ನೇ ದಿನ. ನಾವು ಉಕ್ರೇನ್ನಲ್ಲಿ ಮೃತಪಟ್ಟಂತ ನವೀನ್ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಬರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿವೇಶನದಲ್ಲಿ ಚರ್ಚೆ ಆಗಿದೆ. ಪರಿಷತ್ನಲ್ಲಿ ದೊಡ್ಡ ಚರ್ಚೆ ಆಗಿರುವಂತದ್ದು. ಪ್ರಧಾನಿ ಮೋದಿ ಅವರು ನವೀನ್ ಅವರ ಮೃತದೇಹವನ್ನ ತರಲಿಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ.
ಸರ್ಕಾರ ಆದಷ್ಟು ಬೇಗ ನವೀನ್ ಮೃತದೇಹವನ್ನ ತರಬೇಕು. ನಾನು ಮೃತನ ಮನೆಗೆ ಭೇಟಿಯನ್ನ ಕೊಟ್ಟಿದ್ದೆ ಅಂತ ಸಭಾಪತಿ ಬಸವರಾಜ್ ಹೊರಟ್ಟಿ ಅವರು ಸದನಕ್ಕೆ ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ಸಚಿವ ಸುಧಾಕರ್ ಹಾಗೂ ಬಿಜೆಪಿ ನಾಯಕ ಸಿಟಿ ರವಿ ಕೂಡ ನವೀನ್ ಮೃತದೇಹ ತರುವಂತ ಬಗ್ಗೆ ಮಾತನಾಡಿದ್ದಾರೆ. ಉಕ್ರೇನ್ದಲ್ಲಿ ನಿಧನ ಹೊಂದಿದಂಥ ನವೀನ್ ಅಣ್ಣವರು ಮನೆಗೆ ಭಾಳ ಜನ ಹೋಗಿದ್ದರು. ಅವರು ನಾನು ಹೋಗಿದ್ದೆ. ಅವರ ತಂದೆ ತಾಯಿಗಳು ಏನಂದರೆ, ನನ್ನ ಮಗ ಸತ್ತ ನಂತರ ಅವನ ಬಾಡಿನೂ ಕೊಡೋರು, ನಮ್ಮ ದಿನಕರ್ಮ ಮಾಡೋಕ್ಕಾಗಲ್ದು, ಹಿಂಗೆ ಅನೇಕ ರೀತಿ ನಮ್ಮ ತೊಂದರೆ ಇದೆ. ಇಡೀ ಭಾರತ ದೇಶದಲ್ಲಿ ಒಬ್ಬನೇ ಸತ್ತಿದ್ದಾನೆ. ಎಲ್ಲರ ಮಕ್ಕಳು ಜೀವಂತ ಬಂದರೆ ನನ್ನ ಮಗ ಹೆಣ ಆದರೂ ಬಂದ ಅಟ್ಲೀಸ್ಟ್ ನಾನು ತೋರಿಸಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದಕ್ಕೆ ನಿನ್ನೆ ಅವರಿಗೆ ನಾನು ಭಾಳಷ್ಟು ವಿಚಾರ ಮಾಡಿ ಹೇಳಿದೆ. ನಿನ್ನೆ ನಾನು ಬೇರೆ ಮುಖ್ಯ ಕಾರ್ಯದರ್ಶಿ ಅವರೆಲ್ಲ ಮಾತಾಡಿದೆ. ನಾನು ಸರ್ಕಾರಕ್ಕೆ ಒಂದು ವಿನಂತಿ ಮಾಡಿದೆ. ಪ್ರಧಾನಮಂತ್ರಿಗಳು ಹೇಳ್ಯಾರ ಒಂದು ಬಾಡಿ ತರಿಸ್ಕೊಡೋದು, ಬಾಡಿ ಇದೆ ಅಂತ. ದಯಮಾಡಿ ಸರ್ಕಾರ ತಕ್ಷಣ ವ್ಯವಸ್ಥೆ ಮಾಡಿ, ಅವ್ರ ತಂದೆ ತಾಯಿಗಳು ಭಾಳ ಗಂಭೀರವಾದಂಥ ಇದರಲ್ಲಿ ನೋವಿನಲ್ಲಿ, ಅದಕ್ಕೆ ತರಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡಿ ತಿಳಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡೋದು. ಉಕ್ರೇನ್ದಲ್ಲಿ ನಮ್ಮ ಹುಡುಗ ನವೀನು ಇವತ್ತು ಸಾವಾಗಿರುವಂಥದ್ದು ನಿಜವಾಗಿಯೂ ಕೂಡ ದುರದೃಷ್ಟಕರ. ಇಡೀ ದೇಶದಲ್ಲಿ ಒಬ್ಬ ಹುಡುಗ ಮಾತ್ರ ಅಲ್ಲಿ ಹೋಗಿರ್ತಕ್ಕಂಥದ್ದು 22,000 ವಿದ್ಯಾರ್ಥಿಗಳಲ್ಲಿ ಒಬ್ಬ ವಿದ್ಯಾರ್ಥಿ ಮಾತ್ರ ಇವತ್ತು ಸಾವಾಗಿರುವಂಥದ್ದು ನಿಜವಾಗಿಯೂ ಕೂಡ ದುರದೃಷ್ಟ. ಇದನ್ನ ನಿನ್ನೆ ಪ್ರಧಾನಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಹುಡುಗನನ್ನು ಹೇಗಾದ್ರೂ ಮಾಡಿ ನಾವು ದೇಹವನ್ನ ನಾವು ತರುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಹುಡುಗ ನವೀನು ಇವತ್ತು ಸಾವಾಗಿರುವಂಥದ್ದು ನಿಜವಾಗಿಯೂ ಕೂಡ ದುರದೃಷ್ಟಕರ. ಇಡೀ ದೇಶದಲ್ಲಿ ಒಬ್ಬ ಹುಡುಗ ಮಾತ್ರ ಅಲ್ಲಿ ಹೋಗಿರ್ತಕ್ಕಂಥದ್ದು 22,000 ವಿದ್ಯಾರ್ಥಿಗಳಲ್ಲಿ ಒಬ್ಬ ವಿದ್ಯಾರ್ಥಿ ಮಾತ್ರ ಇವತ್ತು ಸಾವಾಗಿರುವಂಥದ್ದು ನಿಜವಾಗಿಯೂ ಕೂಡ ದುರದೃಷ್ಟ. ಇದನ್ನ ನಿನ್ನೆ ಪ್ರಧಾನಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಹುಡುಗನನ್ನು ಹೇಗಾದ್ರೂ ಮಾಡಿ ನಾವು ದೇಹವನ್ನ ನಾವು ತರುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಹುಡುಗ ನವೀನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ನವೀನ್ ಅವರ ತಂದೆ ಶೇಖರಪ್ಪ ಜ್ಞಾನಗೌಡರವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸರ್. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಶೇಖರಪ್ಪನವರೇ? ಸರ್ ಕೇಳ್ತಾ ಇದೆ ಸರ್. ಸರ್, ಇವತ್ತು ವಿಧಾನ ಪರಿಷತ್ನಲ್ಲೂ ಕೂಡ ಚರ್ಚೆ ಆಗಿದೆ. ಇನ್ನು ಪ್ರಧಾನಮಂತ್ರಿಗಳು ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು ಹೇಗಾದ್ರೂ ಮಾಡಿ ಕರೆ ತರಲೇಬೇಕು ಅಂತ. ನಿಮ್ಗೆ ಏನ್ ಮಾಹಿತಿ ಬಂದಿದೆ ಸರ್ ಈಗ? ನಮಗೆ ಪ್ರಧಾನಮಂತ್ರಿಯವರು ಹೇಳಿದ್ರು, ನಾವು ಟಿವಿ ನೋಡಲ್ಲ ಸರ್, ಟಿವಿ ನೋಡಿಲ್ಲ ನಾನು, ಅದ್ರ ಬಗ್ಗೆ ನಾನು ಹೇಳಿಲ್ಲ. ಬಟ್ ಅವತ್ತು ನನ್ನ ಜೊತೆಲಿ ನೇರವಾಗಿ ಮೋದಿ ಅವರು ಮಾತಾಡಿದಾಗೆ ಪೂರಾ ಭರವಸೆ ಕೊಟ್ಟಿದ್ರು ನನಗೆ. ಅದು ನಿಮ್ಮ ಮಗು ಅಲ್ಲ, ನಮ್ಮ ದೇಶದ ಮಗುನೇ ಅದು. ನಮಗಂತೂ ಜಾಸ್ತಿ ನಮ್ಮ ಜವಾಬ್ದಾರಿ ಇದೆ, ನಾವು ತರಿಸ್ತೀವಿ ಬಾಡಿನ ಅಂತ ಇದು ಮಾಡಿದ್ರು ಸರ್. ಆಮೇಲೆ ಮೊನ್ನೆ ಹೊರಟ್ಟಿ ಅವರು ಬಂದಿದ್ರಲ್ಲಿ, ಬಸವರಾಜ್ ಹೊರಟ್ಟಿ ಅವರು, ಅವರು ಬಂದಾಗಲೂ ಅದನ್ನು ಸದನದಲ್ಲಿ ನಾನು ಚರ್ಚೆ ಮಾಡ್ತೀನಿ ಇವತ್ತು ಸೋಮವಾರ ಬೆಳಿಗ್ಗೆ ಫಸ್ಟ್ ಸದನ ಸ್ಟಾರ್ಟ್ ಆದಾಗಲೇ ಅದರದ್ದು ಪ್ರಸ್ತಾಪ ಮಾಡ್ತೀನಿ ಅಂತ ಹೇಳಿದ್ರು. ಮಾಡಿದ್ದಾರೆ. ಇವತ್ತು ಅವರೇ ಫಸ್ಟ್ ಮಾತಾಡಿದ್ದಾರೆ ವಿಧಾನ ಪರಿಷತ್ನಲ್ಲಿ, ಸಭಾಪತಿಗಳೇ ಮಾತನಾಡಿದ್ದಾರೆ. ಅದೇ ಹೇಳಿದ್ರು, ಇಲ್ಲಿ ಬಂದಾಗ ಹೇಳಿದ್ರು. ಅದ್ರ ಪ್ರಕಾರ ನೋಡಿದೀವಿ ನಾವು. ಅದು ನಮ್ಗೆ ತುಂಬಾ ಮತ್ತಷ್ಟು ನಮ್ಮ ಆಶೆಯನ್ನು ಹೆಚ್ಚಿಗೆ ಮಾಡ್ತೇವೆ ಸರ್, ನನ್ನ ಮಗನ ಬಾಡಿ ಬರುತ್ತೆ ಅಂತೇಳಿ. ಅದರಲ್ಲಿ ಒಬ್ರು ಪರಿಷತ್ ಸದಸ್ಯರು ಮಾತಾಡ್ತಾ ಹೇಳಿದ್ರು, ಇಲ್ಲ ನಿನ್ನೆ ಪ್ರಧಾನಿಯವರು ಹೇಳಿದ್ದಾರೆ ಅಂದು ನಮಗೆ ಗೊತ್ತಾಯ್ತು. ನಿನ್ನೆ ಪ್ರಧಾನಿಯವರು ಮಾತಾಡಿದ್ರು, ನಮ್ಮ ಆಸೆ ಇನ್ನಷ್ಟು ಹೆಚ್ಚಿಗೆ ಆಯ್ತು ಸರ್, ನನ್ನ ಮಗನ ಬಾಡಿ ಬರುತ್ತೆ ಅಂತೇಳಿ. ಅಲ್ಲಿ ನಿನ್ನೆ ಪ್ರಧಾನಮಂತ್ರಿಗಳ ಒಂದು ಸಭೆಯಲ್ಲಿ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವ್ರಿಗೂ ಕೂಡ ಹೇಳಿದ್ದಾರೆ, ಜೈಶಂಕರ್ ಅವರಿಗೆ, ಹಾಗೆ ರಾಯಭಾರಿಗಳಿಗೂ ಕೂಡ ಹೇಳಿರುವಂತದ್ದು, ಆದಷ್ಟು ಬೇಗ ಎಷ್ಟು ಸಾಧ್ಯನೋ ಅಷ್ಟು ಬೇಗ ನವೀನ್ ಮೃತದೇಹವನ್ನ ತೆಗೆದುಕೊಂಡು ಬನ್ನಿ ಅಂತ. ಅದೇ ಸರ್, ನಮ್ಮೆಲ್ಲರ ಆಸೆನೂ ಅದೇ. ನಾವೆಲ್ಲ ಕಾಯ್ತಾ ಇದೀವಿ, ಇನ್ನು ನಾವು ಇಲ್ಲಿ ಊರು ಜನ ಎಲ್ಲ ಕಾಯ್ತಾ ಇದಾರೆ, ಬಂದೇ ಬರುತ್ತೆ ಅಂತೇಳಿ. ಬಟ್ ಯಾವತ್ತು ಅನ್ನೋದು ಗೊತ್ತಾಗ್ತಾ ಇಲ್ಲ. ನೀವು ಕೊನೆಯದಾಗಿ ಯಾವಾಗ ಮಾತನಾಡಿದ್ರಿ ಸರ್ MEA ಜೊತೆ? MEA ಜೊತೆ ಈಗ 3-4 ಡೇಸ್ ಬ್ಯಾಕ್ ಮಾತಾಡಿದ್ವಿ ಸರ್. ಆಮೇಲೆ ನಿನ್ನೆ ಇವರು ಕಾಲ್ ಮಾಡಿದ್ರು, ಉಕ್ರೇನಿಂದ ನಮ್ಮ ಎಂಬೆಸಿ ಅವರು ಕಾಲ್ ಮಾಡಿದ್ರು. ಏನಂದ್ರು ಸರ್? ಏನಂದ್ರು? ಅವರು ಹೇಳಿದ್ರು, ಇಲ್ಲ ನಮಗೆ ಇನ್ಸ್ಟ್ರಕ್ಷನ್ ಮತ್ತೆ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಬಂದಿದೆ. ಅವರು ಅದೇ ಅದು ಕ್ಯೂ ಸೀಟಿಂದ ಅವರು ಲೀವ್ ಸೀಟಿಗೆ ಶಿಫ್ಟ್ ಆಗಿದೆ ನಮ್ಮ ಆಫೀಸ್. ಈಗ ಸ್ವಲ್ಪ ಅದಕ್ಕೆ ಡಿಸ್ಟರ್ಬ್ ಆಗಿ ಡಿಲೇ ಆಗಿದೆ ಕಮ್ಯುನಿಕೇಶನ್ ವರ್ಕ್. ಈಗ ನಾವು ಮ್ಯಾಕ್ಸಿಮಮ್ ಅದರಲ್ಲೇ ಫೋಕಸ್ ಮಾಡ್ತಾ ಇದೀವಿ, ಬಾಡಿ ಶಿಫ್ಟ್ ಮಾಡೋದ್ರ ಬಗ್ಗೆ. ಸೊ ಶಾರ್ಟ್ಲಿ ಆಗುತ್ತೆ ಅಂತ ಅವರು ಮತ್ತೆ ನನಗೆ ನಿನ್ನೆ ಕಾಲ್ ಮಾಡಿದ್ರೆ ಇರೋದು ಇಂಡಿಯಾಗ ಅದೊಂದೇ ಟಾರ್ಗೆಟ್. ಈಗ ನವೀನ್ ಮೃತದೇಹವನ್ನ ತೆಗೆದುಕೊಂಡು ಬರುವಂತದ್ದು ಒಂದೇ ಟಾರ್ಗೆಟ್, ಯಾಕೆಂದ್ರೆ ಭಾರತೀಯರು ಎಲ್ಲರನ್ನೂ ಆಲ್ಮೋಸ್ಟ್ ಎವ್ಯಾಕ್ಯುಯೇಷನ್ ಮಾಡಲಾಗಿದೆ. ಹೌದು ಸರ್, ಅವರೇ ಹೇಳಿದ್ರು, ಎಂಬೆಸಿ ಅವರು ನಿನ್ನೆ ಕಾಲ್ ಮಾಡಿದಾಗ ಅವರೇ, ಭರದ್ವಾಜ್ ಅಂತ ಹೇಳಿ ಅವರೇ ಹೇಳಿದ್ರು. ಮಕ್ಕಳದು ಶಿಫ್ಟಿಂಗ್ ಇತ್ತಲ್ಲ, ಅದು ಕಂಪ್ಲೀಟ್ ಆಗಿದೆ. ಈಗ ನೆಕ್ಸ್ಟ್ ಟಾರ್ಗೆಟ್ ಇದೆ ನಮ್ದು ನವೀನ್ ಬಾಡಿ ಶಿಫ್ಟ್ ಮಾಡೋದು.
ಅದ್ರ ಬಗ್ಗೆ ಫುಲ್ ನಾವು ಆಕ್ಟಿವ್ ಆಗಿದ್ದೀವಿ. ಸೊ ಇನ್ನೊಂದು 2-3 days ಅಲ್ಲೇ ಆಗುತ್ತೆ. ಸರ್, ನವೀನ್ ಮೃತದೇಹ ಅಲ್ಲೇ ಇರುವಂತದ್ರ ಬಗ್ಗೆ ಅವ್ರಿಗೆ ಗ್ಯಾರಂಟಿ ಇದೆಯಂತ ಸರ್? ನಾನು ಅದೇ ಕ್ವಶನ್ ಕೇಳಿದೆ ಸರ್ ಅವ್ರಿಗೆ. ಎಲ್ಲರೂ ಹೇಳ್ತಾ ಇದಾರೆ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇದೆ ಬರುತ್ತೆ ಅಂತ ಹೇಳಿ. ಕೋಲ್ಡ್ ಸ್ಟೋರೇಜ್ ಯಾರು ನೋಡಿದಾರೆ, ಯಾರು ಕನ್ಫರ್ಮ್ ಮಾಡಿದಾರೆ, ನನಗೆ ಅದ್ರ ಬಗ್ಗೆ ಏನಾದ್ರು ಕೊಡಿ ಅಂತ ಹೇಳಿದೆ. ಅವರು ಅಲ್ಲಿ ಫೆಡರಲ್ ಏಜೆನ್ಸಿ ಕೊಟ್ಟಿದ್ದಾರೆ ಅಂತೆ ಇದೆಲ್ಲ ನೋಡ್ಕೊಳಕ್ಕೆ, ಫೆಡರಲ್ ಇದನ್ನ. ಅವ್ರ ಜೊತೆ ನಾನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಫೋಟೋ ಕಳಿಸ್ತೀನಿ ಅಂತ ಅವತ್ತು ಪ್ರಾಮಿಸ್ ಮಾಡಿದ್ರು ನಿನ್ನೆ. ಬಟ್ ಇಲ್ಲಿವರೆಗೂ ಫೋಟೋ ಬಂದಿಲ್ಲ. ನಾ ಹೇಳಿದೆ ಅಲ್ಲಿ ಕೋಲ್ಡ್ ಸ್ಟೋರೇಜ್ ಅಲ್ಲಿ ನನ್ನ ಮಗಂದು ಬಾಡಿದು ಒಂದು ಅಟ್ಲೀಸ್ಟ್ ಫೋಟೋ ಕಳಿಸಿ ಅಂತ ಹೇಳಿದ್ರೆ ಒಪ್ಕೊಂಡಿದ್ದಾರೆ, ಕಳಿಸ್ಕೊಡ್ತೀನಿ ಅಂತ ಹೇಳೋರು. ಅದಕ್ಕೆ ಇವತ್ತು ಕಾಲ್ ಮಾಡಬೇಕು. ಇವಾಗ ಕಾಲ್ ಮಾಡಿ ಅದು ಇನ್ನೊಂದ್ಸತಿ ರಿಪೀಟ್ ಮಾಡಿ ಕೇಳಬೇಕು, ರಿಕ್ವೆಸ್ಟ್ ಮಾಡ್ಕೋಬೇಕು. ಲೆಟ್ಸ್ ಹೋಪ್ ಶೇಖರ್ ಗೌಡ್ರೆ ಯಾವ ರೀತಿಯಾದಂಥ ಮಾಹಿತಿ ಬರುತ್ತೆ ಅಂತ ನೋಡೋಣ. ಕರೆತರುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಅಂತೂ ಸರ್ವ ರೀತಿಯಲ್ಲೂ ಪ್ರಯತ್ನ ಪಡ್ತಿದೆ. ಥ್ಯಾಂಕ್ ಯು ಶೇಖರಪ್ಪ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಉಕ್ರೇನ್ನಲ್ಲಿ ರಷ್ಯಾದಿಂದ ಕ್ಷಿಪಣಿ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಜನವಸತಿ ಪ್ರದೇಶದ ಮೇಲೆ ಕ್ಷಿಪಣಿ ದಾಳಿಯನ್ನ ಮಾಡ್ತಾ ಇದೆ ರಷ್ಯಾ. ಮುಗಿತಾ ಇಲ್ಲ ರಷ್ಯಾ ಸೇನೆಯ ರಕ್ತದಾಹ. ಯವೋರಿವ್ನಲ್ಲಿ ರಷ್ಯಾದಿಂದ ವೈಮಾನಿಕ ದಾಳಿಯನ್ನ ಮಾಡಲಾಗ್ತಾ ಇದೆ. ಕೇವ್ನಲ್ಲಿರುವಂತಹ ಆಹಾರ ಡಿಪೋ ನಾಶಪಡಿಸಲಾಗಿದೆ. ಫುಡ್ ಡಿಪೋವನ್ನ ನಾಶಪಡಿಸಿದೆ ರಷ್ಯಾ ಪಡೆ. ಯಾಕೆಂದ್ರೆ ಅವರಿಗೆ ತಿನ್ಲಿಕ್ಕೂ ಆಗ್ಬಾರ್ದು ಅನ್ನುವಂತ ಕೆಟ್ಟ ಮನಸ್ಥಿತಿ, ರಾಕ್ಷಸತನ ಹೇಗಿದೆ ರಷ್ಯಾದು ಅನ್ನುವಂಥದ್ದನ್ನ ಕೂಡ ನೀವು ಗಮನಿಸಬಹುದು. ಯುದ್ಧ ಮಾಡ್ತಾ ಇರುವಂತ ಸಂದರ್ಭದಲ್ಲೇ ನೋಡ್ತಾ ಇದೀವಿ ಯಾವ್ಯಾವ ರೀತಿಯಾಗಿ ಬಹುಮಹಡಿ ಕಟ್ಟಡಗಳನ್ನ, ಅಲ್ಲಿನ ನಾಗರಿಕ ಪ್ರದೇಶಗಳನ್ನ ಕೂಡ ರಷ್ಯಾ ಟಾರ್ಗೆಟ್ ಮಾಡಿ ದಾಳಿಯನ್ನ ಮುಂದುವರಿಸಿದೆ ಅಂತ. ಯಾಕೆಂದ್ರೆ ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ, ಕೇವನ್ನ ವಶಪಡಿಸ್ಕೊಳಕ್ ಆಗ್ತಾ ಇಲ್ಲ. ಮೈನ್ ಸಿಟಿಗಳಲ್ಲಿ ಪ್ರತಿರೋಧ ಒಡ್ತಾ ಇದ್ದಾರೆ ಉಕ್ರೇನ್ನ ಜನ. ಸೊ ಹೀಗಾಗಿ ಅವ್ರು ಏನ್ ಅನ್ಕೊಂಡಿದ್ರು ಪ್ಲಾನ್ ಎಲ್ಲ ಫೇಲ್ಯೂರ್ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅಲ್ಲಿ ಫುಡ್ ಪಾರ್ಕ್ಗಳ ಮೇಲೆ, ಫುಡ್ ಎಲ್ಲೆಲ್ಲಿ ದಾಸ್ತಾನು ಇಟ್ಟಿರ್ತಾರೆ ಅದ್ರ ಮೇಲೆ, ಜನವಸತಿ ಪ್ರದೇಶಗಳ ಮೇಲೆ ಈ ರೀತಿಯಾಗಿ ಮುಂದುವರೆದಿದೆ ನಿರಂತರವಾಗಿ ರಷ್ಯಾದ ದಾಳಿ. ಕಂಪ್ಲೀಟ್ ಆಗಿ ಎಲ್ಲ ಸಿಟಿಗಳನ್ನ ಕೂಡ ಹಾನಿಗೊಳಗಾಗಿ ಮಾಡ್ತಾ ಇರುವಂತದ್ದು ರಷ್ಯಾ. ನಿಮ್ಗೆ ಆ ದೃಶ್ಯಾವಳಿಗಳನ್ನ ನೋಡಿದ್ರೇನೆ ಭಯಂಕರ ಅನ್ಸುತ್ತೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಉಕ್ರೇನ್ನ ಸಂಪರ್ಕ ಕಡಿತಗೊಳಿಸಲಿಕ್ಕೆ ರಷ್ಯಾ ಯತ್ನ ಮಾಡ್ತಾ ಇದೆ. ಕಪ್ಪು ಸಮುದ್ರವನ್ನೇ ಬ್ಲಾಕ್ ಮಾಡಿದೆ ರಷ್ಯಾ ಪಡೆ. ಬ್ಲಾಕ್ ಅಂದ್ರೆ ಕಂಪ್ಲೀಟ್ ಆಗಿ ತಡೆ ಒಡ್ಡಿರುವಂಥದ್ದು. ಕಪ್ಪು ಸಮುದ್ರವನ್ನ ಬ್ಲಾಕ್ ಮಾಡಿದೆ. ಅಲ್ಲಿ ಯಾವುದೇ ರೀತಿಯಾದಂತಹ ಸಂಪರ್ಕ ಇರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸಮುದ್ರ ಗಡಿಯನ್ನೇ ಟಾರ್ಗೆಟ್ ಮಾಡಿರುವಂಥದ್ದು. ರಷ್ಯಾ ಯಾವ್ಯಾವ ರೀತಿಯಾದಂಥ ಸಂಪರ್ಕವನ್ನ ಮಾಡ್ಬೋದು ಉಕ್ರೇನ್, ಆ ಎಲ್ಲ ಸಂಪರ್ಕಗಳನ್ನ ಕೂಡ ಬಂದ್ ಮಾಡ್ತಾ ಇದೆ. ಆಲ್ರೆಡಿ ಅದಕ್ಕೆ ಇದ್ದಿದ್ದಂಥ ಒಂದೇ ಒಂದು ಸಂಪರ್ಕ ಅಂದ್ರೆ ಈ ರೊಮೇನಿಯಾ, ಸ್ಲೋವಾಕಿಯಾ, ಈ ಪೋಲ್ಯಾಂಡು, ಈ ಭಾಗದಲ್ಲಿ ಹಂಗೇರಿ ಭಾಗದಲ್ಲಿ ಮಾತ್ರ ಹೋಗ್ಲಿಕ್ಕೆ ಚಾನ್ಸಸ್ ಇರುವಂಥದ್ದು. ಇನ್ನೆಲ್ಲಾ ಕಡೆನೂ ಕೂಡ ಬಂದ್ ಮಾಡಿಬಿಟ್ಟಿದ್ದಾರೆ ರಷ್ಯಾ. ಅಲ್ಲೆಲ್ಲಾ ಕಡೆಯಿಂದನೂ ಕೂಡ ಆಕ್ರಮಿಸ್ಕೊಳ್ತಾ ಇರುವಂಥದ್ದು. ಉಕ್ರೇನ್ನ ಕರಾವಳಿಯಲ್ಲಿ ಬೀಡು ಬಿಟ್ಟಿದೆ ರಷ್ಯಾ ಪಡೆ. ಉಕ್ರೇನ್ನ ಸಮುದ್ರ ಭಾಗ ಬಂದ್ ಮಾಡಲಿಕ್ಕೆ ಯತ್ನ ಮಾಡಲಾಗ್ತದೆ. ಬ್ಲಾಕ್ ಸಿ ಬ್ಲಾಕ್ ಅನ್ನು ಮಾಡಿದೆ ಪುಟಿನ್ ಪಡೆ. ಯಾವ್ಯಾವ ರೀತಿಯಾಗೆಲ್ಲ ಉಕ್ರೇನನ್ನ ಕಟ್ಟಿ ಹಾಕ್ಲಿಕ್ಕೆ ಪ್ರಯತ್ನ ಪಡ್ಬೋದು ಆ ಎಲ್ಲಾ ತಂತ್ರಗಳನ್ನ ಕೂಡ ಮಾಡ್ತಾ ಇದೆ ರಷ್ಯಾ ಪಡೆ. ಬಾಂಬಾಗೆ ಗುಂಡಿನ ಸದ್ದಿನ ಮಧ್ಯೆ ಮಾತುಕತೆ. ಉಕ್ರೇನ್ ರಷ್ಯಾ ನಡುವೆ 4ನೇ ಸುತ್ತಿನ ಮಾತುಕತೆಗೆ ವೇದಿಕೆ ರೆಡಿಯಾಗ್ತಾ ಇದೆ. ಯುದ್ಧ ನಿಲ್ಲಿಸುವ ಕುರಿತು ಮತ್ತೆ ಮಾತುಕತೆಯನ್ನ ಮಾಡಲಿಕ್ಕೆ ಮುಂದಾಗಲಾಗ್ತಾ ಇರುವಂತದ್ದು ರಷ್ಯಾ ಮತ್ತು ಉಕ್ರೇನ್. ಶೀಘ್ರದಲ್ಲೇ ನಡೆಯಲಿದೆ ಉಕ್ರೇನ್ ಮತ್ತು ರಷ್ಯಾ ನಡುವಿನ ಮಾತುಕತೆ. ಮಾತುಕತೆಗೆ ಸಿದ್ಧವಾಗಿದ್ರೂ ಕೂಡ ನಿಲ್ಲದ ಉಕ್ರೇನ್ ಮೇಲಿನ ದಾಳಿ. ಮಾತುಕತೆ ಫಲಪ್ರದ ಆಗೋವರೆಗೂ ಕೂಡ ಮುಗಿಯಲ್ಲ ಯುದ್ಧ. 4 ಕಂಡೀಷನ್ ಅನ್ನ ಹಾಕಿದ್ರು 3ನೇ ಸಂಧಾನ ಸಭೆಯ ಸಂದರ್ಭದಲ್ಲಿ. ಅದಾದ್ಮೇಲೆ ಉಕ್ರೇನ್ನ ಅಧ್ಯಕ್ಷ ಜೆಲೆನ್ಸ್ಕಿ ಹೇಳಿದ್ರು 2 ಕಂಡೀಷನ್ಗೆ ಒಪ್ಕೊಳ್ತೀವಿ ಅಂತ. ಆದ್ರೂ ಕೂಡ ರಷ್ಯಾ ಮಾತ್ರ ಅವ್ರು ಏನಾದ್ರೂ ಮಾಡ್ಕೊಳ್ಳಿ, ನಾವು ಆಕ್ರಮಿಸ್ಕೊಂಡೇ ಬಿಡೋಣ ಉಕ್ರೇನ್ನ ಅನ್ನುವ ರೀತಿಯಲ್ಲೇ ತನ್ನ ದಾಳಿಯನ್ನ ಮುಂದುವರಿಸ್ತಾನೇ ಹೋಗ್ತಾ ಇದೆ. 4ನೇ ಸಂಧಾನ ಸಭೆಯಲ್ಲಿ ಇನ್ನು ಯಾವ್ಯಾವ ರೀತಿಯಾದಂಥ ಕಂಡೀಷನ್ ಹಾಕುತ್ತೋ ಗೊತ್ತಿಲ್ಲ ರಷ್ಯಾ. ಅದಕ್ಕೆ ಯಾವ ರೀತಿಯಾಗಿ ರೆಸ್ಪಾಂಡ್ ಮಾಡುತ್ತೆ ಉಕ್ರೇನ್ ಅನ್ನುವಂಥದ್ದು ಕೂಡ ಕುತೂಹಲ ಇರುವಂಥದ್ದು. ಯಾಕೆಂದ್ರೆ ದಿನೇ ದಿನೇ ಈ ಯುದ್ಧದ ತೀವ್ರತೆ ಕಡಿಮೆ ಆಗ್ತಾ ಇಲ್ಲ, ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ.
ಈಗ ಒಂದೊಂದೇ ಸಿಟಿಯ ಜೊತೆಗೆ ವೆಸ್ಟರ್ನ್ ಪಾರ್ಟ್ಸ್ ನಲ್ಲಿ ಅಟ್ಯಾಕ್ ಆಗಿರಲಿಲ್ಲ. ಈಗ ವೆಸ್ಟರ್ನ್ ಪಾರ್ಟ್ಸ್ ಮೇಲೂ ಕೂಡ ರಷ್ಯಾ ಅಟ್ಯಾಕ್ ಮಾಡ್ತಾ ಇರುವಂತದ್ದು, ಅಲ್ಲೂ ಕೂಡ ಕ್ಷಿಪಣಿ ದಾಳಿಯನ್ನ ಮುಂದುವರಿಸಿರುವಂತಹ ಹಿನ್ನೆಲೆಯಲ್ಲಿ ಉಕ್ರೇನ್ ಬಗ್ಗುತ್ತಾ ಕಾದ್ ನೋಡ್ಬೇಕಾಗಿದೆ. ನಾವು ಉಕ್ರೇನ್ನಲ್ಲಿ 3ನೇ ಮಹಾಯುದ್ಧ ಮಾಡಲ್ಲ, ಅಮೆರಿಕ 3ನೇ ಮಹಾಯುದ್ಧ ಮಾಡಲ್ಲ. 3ನೇ ಮಹಾಯುದ್ಧ ಭೀತಿಗೆ ಬೈಡನ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. 3ನೇ ಮಹಾಯುದ್ಧದ ಭೀತಿ ಇದೆ ವಿಶ್ವದಾದ್ಯಂತ. ಯಾಕೆಂದ್ರೆ ರಷ್ಯಾ ಮತ್ತು ಉಕ್ರೇನ್ ನಡುವೆ ನಡೀತಾ ಇರುವಂತ ಈ ಯುದ್ಧ ಎಲ್ಲಿ 3ನೇ ಮಹಾಯುದ್ಧಕ್ಕೆ ಕಾರಣವಾಗ್ಬಿಡುತ್ತೋ ಅನ್ನುವಂಥ ಪ್ರಶ್ನೆ ಕೂಡ ಇರುವಂಥದ್ದು. ಸೊ ಇದರ ಬಗ್ಗೆ ಬೈಡನ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. 3ನೇ ಮಹಾಯುದ್ಧದ ಭೀತಿಗೆ ಬೈಡನ್ ಪ್ರತಿಕ್ರಿಯೆ ಇದು. ಅಮೆರಿಕ 3ನೇ ಮಹಾಯುದ್ಧ ಮಾಡಲ್ಲ ಅಂತ ಹೇಳಿದ್ದಾರೆ. ಯುದ್ಧ ನಿಲ್ಲಿಸುವಂತೆ ಪುಟಿನ್ ಮೇಲೆ ಒತ್ತಡವನ್ನು ಹಾಕಲಾಗ್ತಾ ಇದೆ. ವಿವಿಧ ದೇಶಗಳ ನಾಯಕರಿಂದ ಒತ್ತಡವನ್ನು ಹಾಕಲಾಗ್ತಾ ಇರುವಂಥದ್ದು. ಫ್ರಾನ್ಸು, ಜರ್ಮನಿ ನಾಯಕರಿಂದ ಕದನ ವಿರಾಮಕ್ಕೆ ಒತ್ತಾಯ ಮಾಡಲಾಗ್ತಾ ಇದೆ. ಯಾರ ಮಾತು ಕೂಡ ಕೇಳ್ತಾ ಇಲ್ಲ. ರಷ್ಯಾ ಮುನ್ನುಗ್ತಾನೇ ಇದೆ, ರಷ್ಯಾ ಪಡೆಗಳು ಮುನ್ನುಗ್ತಾನೇ ಇದಾವೆ, ಆಕ್ರಮಿಸ್ಕೊಳ್ತಾನೆ ಇದೆ, ದಾಳಿ ಮುಂದುವರೆದಿದೆ. ಉಕ್ರೇನ್ ರಾಜಧಾನಿ ಕೀವ್ನತ್ತ ರಷ್ಯಾ ಪಡೆ ಈ ಉಕ್ರೇನ್ ರಾಜಧಾನಿ ಕೀವನ್ನು ವಶಪಡಿಸ್ಕೊಳ್ಳಕ್ ಆಗ್ತಾ ಇಲ್ಲ ರಷ್ಯಾ. ಸೊ ಈ ಕಾರಣಕ್ಕೋಸ್ಕರನೇ ತುಂಬಾ ಜನ ಮೇಜರ್ ಜನರಲ್ಗಳನ್ನ ಪುಟಿನ್ ಕಿತ್ತು ಹಾಕಿದ್ರು. ಯಾಕೆಂದ್ರೆ ಅವ್ರು ಕೊಟ್ಟಿದ್ದಂತ ಕಾರ್ಯತಂತ್ರದ ಪ್ರಕಾರ ಸ್ಟಾರ್ಟಿಂಗ್ 3 days ನಲ್ಲೇ ವಶ ಆಗ್ಬಿಡ್ಬೇಕಾಗಿತ್ತು ಕೀವ್. ಆದ್ರೆ ಇವತ್ತು 19ನೇ ದಿನ, 19 ದಿನ ಆದ್ರೂ ಕೂಡ ಕೀವನ್ನ ವಶಪಡಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ರಷ್ಯಾ ಪಡೆಗಳ ಕೈಲಿ. ಲೆಕ್ಕ ಹಾಕಿ ಇನ್ನ ಉಕ್ರೇನ್ ಯಾವ ರೀತಿಯಾಗಿ ಫೈಟ್ ಬ್ಯಾಕ್ ಮಾಡ್ತಾ ಇದೆ ಅಲ್ಲಿ ಅಂತ. ಮೈಕೋಲೇವ್ ನಗರದ ಮೇಲೆ ತೀವ್ರಗೊಂಡಿದೆ ದಾಳಿ. ಚರ್ನಿಹೀವ್ನಲ್ಲಿ ಕೂಡ ಭಾರಿ ಪ್ರಮಾಣದ ನಷ್ಟ ಸಂಭವಿಸ್ತಾ ಇರುವಂಥದ್ದು. ಅಣುಸ್ಥಾವರ ಇರುವಂಥ ಪ್ರದೇಶ ಚರ್ನಿಹೀವ್, ಅಲ್ಲಿ ಕೂಡ ಭಾರಿ ಪ್ರಮಾಣದ ನಷ್ಟ ಸಂಭವಿಸ್ತಾ ಇದೆ ಉಕ್ರೇನ್ಗೆ. ನಿರಂತರವಾಗಿ ರಷ್ಯಾ ದಾಳಿ ಮಾಡ್ತಾನೇ ಹೋಗ್ತಾ ಇದೆ. ಆದರೆ ಇದುವರೆಗೂ ಉಕ್ರೇನ್ರ ರಾಜಧಾನಿ ಕೀವನ್ನು ಕೂಡ ವಶಪಡಿಸಿಕೊಳ್ಳಿಕ್ಕೆ ಆಗಿಲ್ಲ ರಷ್ಯಾಗೆ. ಸೊ ಹೀಗಾಗಿನೇ ಅದು ಮತ್ತಷ್ಟು ಗಾಯಗೊಂಡ ಹುಲಿ ರೀತಿಯಲ್ಲಿ ತನ್ನ ಗರ್ಜನೆಯನ್ನು ಮುಂದುವರಿಸ್ತಾನೆ ಇದೆ, ದಾಳಿಯನ್ನು ಮುಂದುವರಿಸ್ತಾನೆ ಇರುವಂಥದ್ದು. ಮತ್ತಷ್ಟು ಸಪೋರ್ಟ್ ಅನ್ನ ಪಡ್ಕೊಳ್ತಾನೆ ಹೋಗ್ತಾ ಇದ್ದಾರೆ. ದಾಳಿಯನ್ನ ಮಾಡ್ತಾ ನಾಗರಿಕರ ಮೇಲೂ ಕೂಡ ಕ್ಷಿಪಣಿ ದಾಳಿಗಳನ್ನ, ಬಾಂಬಿಂಗು, ಶೆಲ್ಲಿಂಗು ಇವೆಲ್ಲವೂ ಕೂಡ ಮುಂದುವರೆದಿದೆ. ಉಕ್ರೇನ್ ಈ ನಿಟ್ಟಿನಲ್ಲಾದ್ರೂ ತಲೆಬಾಗಿಸ್ಲಿ ಅನ್ನುವಂಥ ಒಂದು ಕಾರಣಕ್ಕೋಸ್ಕರನೇ ರಷ್ಯಾ ನಾಗರಿಕರ ಮೇಲೂ ಕೂಡ ದಾಳಿಯನ್ನು ಮಾಡ್ತಾ ಇರುವಂಥದ್ದು. ಯಾಕೆಂದ್ರೆ ಉಕ್ರೇನ್ನ ಪ್ರತಿದಾಳಿಯನ್ನ ರಷ್ಯಾ ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿದಾಳಿಯನ್ನು ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ನಾಗರಿಕರ ಮೇಲೂ ಕೂಡ ನಿರಂತರವಾಗಿ ಅಟ್ಯಾಕ್ ಅನ್ನ ಮಾಡ್ತಾ ಇದೆ ರಷ್ಯಾ. ಎಷ್ಟು ದಿನ ಸೌತ್ ಪಾರ್ಟ್ ಅಲ್ಲಿ, ಈಸ್ಟರ್ನ್ ಪಾರ್ಟ್ಸ್ ನಲ್ಲಿ ದಾಳಿಯನ್ನ ಮಾಡ್ತಾ ಇತ್ತು, ಆ ಭಾಗದಲ್ಲಿ ರಷ್ಯಾ ಪಡೆಗಳಿದ್ವು. ಈಗ ವೆಸ್ಟರ್ನ್ ಪಾರ್ಟ್ಸ್ ಮೇಲೂ ಕೂಡ ದಾಳಿಯನ್ನ ಮಾಡಲಾಗ್ತಾ ಇರುವಂತದ್ದು. ವೆಸ್ಟರ್ನ್ ಪಾರ್ಟ್ಸ್ ನಲ್ಲಿ ಇದುವರೆಗೂ ದಾಳಿ ಆಗಿರಲಿಲ್ಲ. ಅದೊಂದು ಸ್ವಲ್ಪ ಸೇಫೆಸ್ಟ್ ಸಿಟಿಗಳಾಗಿತ್ತು ಉಕ್ರೇನ್ ಭಾಗದಲ್ಲಿ. ಯಾಕೆಂದ್ರೆ ಅದು ಯುರೋಪಿಯನ್ ಕಂಟ್ರೀಸ್ ಅಂತ ಕರೆಸಿಕೊಳ್ಳುವಂಥ ಪೋಲ್ಯಾಂಡು, ಹಂಗೇರಿ, ಸ್ಲೋವಾಕಿಯಾ, ರೊಮೇನಿಯಾ ಈ ಭಾಗದ ಗಡಿಯಲ್ಲಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿನ್ನೂ ಟಚ್ ಮಾಡಿರಲಿಲ್ಲ ರಷ್ಯಾ. ಈಗ ಆ ಭಾಗದ ಮೇಲೂ ಕೂಡ ನಿರಂತರವಾಗಿ ದಾಳಿಯನ್ನು ಮಾಡಲಾಗ್ತಾ ಇದೆ. ಮಂಡ್ಯದ ಮೇಲುಕೋಟೆಯಲ್ಲಿ ಗಲಾಟೆ ಗದ್ದಲದ ಬಳಿಕ ವೈರಮುಡಿ ಉತ್ಸವದ ಮುಂದಿನ ಕಾರ್ಯಗಳು ಶುರುವಾಗಿದೆ. ಜಿಲ್ಲಾ ಖಜಾನೆಯಿಂದ ಡಿಸಿ, ಎಸ್ಪಿ ನೇತೃತ್ವದಲ್ಲಿ ದೇವರ ಆಭರಣಗಳನ್ನು ಹೊರತರಲಾಗಿದೆ. ಈಗಾಗಲೇ ಪೂಜಾ ಕುಣಿತ, ಡೊಳ್ಳು ಕುಣಿತ, ವೀರಗಾಸೆ, ತಮಟೆ, ಮಂಗಳ ವಾದ್ಯಗಳೊಂದಿಗೆ ಮೆರವಣಿಗೆ ಸಾಗಿದೆ. ಮಾರ್ಗ ಮಧ್ಯೆ ಸಿಗುವಂತೆ ಎಲ್ಲ ಗ್ರಾಮಗಳಲ್ಲೂ ಕೂಡ ವಿಶೇಷ ಪೂಜೆ ನಡೀತಾ ಇದೆ. ಸಂಜೆ ವೇಳೆಗೆ ಮೇಲುಕೋಟೆ ತಲುಪಲಿದೆ ವೈರಮುಡಿ ಉತ್ಸವ. ರಾತ್ರಿ ಐತಿಹಾಸಿಕ ವೈರಮುಡಿ ಬ್ರಹ್ಮೋತ್ಸವ ನಡೆಯಲಿದೆ. ಸಾಲ್ವ್ ಆಗಿದೆ, ಬಂದಿದೆ, ಈಗಾಗಲೇ ಹೊರಟಿದ್ದಾರೆ ಎಲ್ಲ. ಪ್ರತಿ ಬಾರಿ ಇದೇ ಇಶ್ಯೂಸ್ ಆಗ್ತಾನೆ ಇರುತ್ತೆ ಮೇಡಮ್. ಇದಕ್ಕೆ ಒಂದು ಅಂತಿಮ ಅದು ಈಗ ಹಿಯರಿಂಗ್ ಹಂತದಲ್ಲಿದೆ, ಹಾಗಾಗಿ ಕಮೆಂಟ್ ಮಾಡೋದಿಲ್ಲ. ಅಲ್ಲ ಮೇಡಮ್, ಪದೇ ಪದೇ ಇದೊಂದು ಯಾವಾಗಲೂ ಕೂಡ ಒಂದು ಏನೋ ಒಂದು ಕಪ್ಪು ಚುಕ್ಕೆ ಅಂತ. ಈಗಾಗಲೇ ಹಿಯರಿಂಗ್ ಆಗ್ತಾ ಇದೆ, ಹಾಗಾಗಿ ನಾನು ಅದ್ರ ಬಗ್ಗೆ ಓಪನ್ ಆಗಿ ಕಮೆಂಟ್ ಮಾಡೋದು ಉಚಿತವಲ್ಲ. ಹಿಯರಿಂಗ್ ಆದ ನಂತರ ಫೈನಲ್ ಆದೇಶ ಆಗ್ತದೆ. ಅವ್ರ ವಿರುದ್ಧ ಏನಾದ್ರು ಕ್ರಮ ಆಗುತ್ತಾ ಮೇಡಮ್? ನೋ ಕಮೆಂಟ್ಸ್. ಹಿಯರಿಂಗ್ ಆಗ್ತಾ ಇದೆ. ಮೇಡಮ್, ಒಬ್ರು ಸರ್ಕಾರಿ ನೌಕರರು ಕೂಡ ಇವತ್ತಿನ ಪ್ರತಿಭಟನೆಯಲ್ಲಿ ಅಂದ್ರೆ ವಾಹನ ತಡೆದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ. ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಸರ್ಕಾರಿ ಅಧಿಕಾರಿ ಕೂಡ ಪಾಲನೆ ಮಾಡಿದ್ದಾರೆ, ನನಗೆ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಸರ್ಕಾರ ಇವಿಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು
ಪೇಟ್ ಸಫಾ ಮೊದಲ ದಿನದಿಂದಲೇ ಪರಿಣಾಮಕಾರಿ, ಮತ್ತೆ ಇದರ ರೂಢಿನೂ ಆಗಲ್ಲ. ಪೇಟ್ ಸಫಾ ಯಾವ ರೋಗನೂ ಇಲ್ಲಪ್ಪ.